ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದೈತೆ? ವಿಕ್ರು ಗೋಕಾಕು ಎಲ್ಲ ಬಾಯಟ್ ಮಾಡ್ಬಿಟ್ಟವ್ರು ಇವರು. ಕುಬೇರ ಕುಬೇರ, ಕುಂಬಾರ ಕುಂಬಾರ, ಕಂಬಾರ ವಿಶ್ವನಾಥ್ ಯಾರು? MLA ಅಲ್ಲ CM ಜವಾಹರ್ಲಾಲ್ ನೆಹರು. ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಾಯಿ. ನೆಮ್ಮದಿಯಾಗಿರೋ ನಾಯಿ. ಈಜಿ ಕ್ವಶನ್ ಬರೀದು. ಈಸಿ. ನಮ್ಮ ಕರ್ನಾಟಕದ ನಾಡಗೀತೆ ಯಾವುದು? ಜನಗಣಮನ. ಅಚ್ಚೇವು ಕನ್ನಡದ ದೀಪ. ಆಮೇಲೆ ಕರ್ನಾಟಕದಲ್ಲಿ ಇದ್ದು ಕೂಡ ಕನ್ನಡ ಗೊತ್ತಿದ್ರು ಕೂಡ ಕನ್ನಡ ಮಾತಾಡಕ್ಕೆ ಆಟಿಟ್ಯೂಡ್ ತೋರಿಸ್ತಾರಲ್ಲ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ ಕನ್ನಡದ ಆಟೋದವರಾಗ್ಲಿ ಏನಾದ್ರು ಡ್ರೈವರ್ಸ್ ಗಳಾಗ್ಲಿ ಅವ್ರ ಹತ್ರ ಮಾತಾಡಿದ್ರೆ ಇಡ ಹೊಡೆದ್ ಮಲಗ್ತದೆ. ನಾಗರಾಜ್ ಅಫಿಷಿಯಲ್ 77. ನನ್ನೆಲ್ಲ ಅನ್ನದಾತರಿಗೂ ನನ್ನ ಈ ಪ್ರೀತಿಯ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವಾಗ ನಾನು ಮತ್ತೆ ಯಶವಂತ್ ಮಲ್ಲೇಶ್ವರಂ ಬಂದಿದ್ದೀವಿ. ಕನ್ನಡದ ಬಗ್ಗೆ ಒಂದಷ್ಟು ಕ್ವಶನ್ ಕೇಳೋಣ ಅಂತ. ಜನರು ಹೇಗೆಲ್ಲ ಆನ್ಸರ್ ಮಾಡ್ತಾರೆ, ಕನ್ನಡದ ಬಗ್ಗೆ ಎಷ್ಟೆಲ್ಲ ತಿಳಿದವ್ರೆ ಅಂತ ನೋಡುವ ಬನ್ನಿ. ನಮ್ಮ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಾಯಿ. ನಾಯಿ. ಬೀದಿ ನಾಯಿನ ಸಾಕಿರೋ ನಾಯಿನ? ನಾಯಿ. ನಾಯಿ. ನೆಮ್ಮದಿಯಾಗಿರೋ ನಾಯಿ. ನೆಮ್ಮದಿಯಾಗಿರೋ ನಾಯಿ. ಡಿ ಬಾಸ್ ಫ್ಯಾನ್ ಅನ್ಸುತ್ತೆ ಇವರು. ಸಾಕಿರೋ ನಾಯಿ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಹುಲಿ ಯಾವುದು? ನಾಡ ಪ್ರಾಣಿ ಹುಲಿ. ಹುಲಿ. ಆಮೇಲೆ ನವಿಲು. ನವಿಲು. ಆಮೇಲೆ ಆನೆ. ಇರಿ. ಹುಲಿ. ಇವ್ರು ಕರೆಕ್ಟ್. ಏನನ್ನು ಸಾಧಿಸಿರೋ ಸಂತೋಷ. ನಮ್ಮ ನಾಡ ಪಕ್ಷಿ ಯಾವುದು? ನೀಲಾಂಬರಿ. ನೀಲಾಂಬರಿ. ಬ್ಲೂ ಪ್ರಿಂಟ್ ಪ್ಲೀಸ್. ನೀಲಾಂಬರಿ. ಉಷ್ಟ್ರ ಪಕ್ಷಿ. ಹಾ. ಉಷ್ಟ್ರ ಪಕ್ಷಿ. ನೈಟಿಂಗೇಲ್. ನೈಟಿಂಗೇಲ್. ಯಾವುದು? ನೈಟಿಂಗೇಲ್. ಏನು ಗೊತ್ತಿಲ್ಲ. ಇಲ್ಲಿಲ್ಲ. ಮರದ ಕೂದೈತೆ ಅಂತ ನೋಡ್ತಾರೆ. ಕಾಗೆ. 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 ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಪಿಕಾಕ್. ಆಮೇಲೆ ನಾಟಕದ ಮಚ. ಗುಬ್ಬಚ್ಚಿ. ಕರೆಕ್ಟ್. ಇಲ್ಲ ನೀಲಕಂಠ ಅಂತ. ನಮ್ಮ ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದೈತೆ? ಅವರ ಹೆಸರುಗಳು ಹೇಳಿ. ಅದೇ 8 ಜನ. 8 ಅಲ್ಲ 9. 8 ಕರೆಕ್ಟ್. ಎಷ್ಟು ಅವರ ಹೆಸರು ಹೇಳಿ. ಕುವೆಂಪು. ಏನಣ್ಣ ರವೀಂದ್ರನಾಥ್. ಆಮೇಲೆ ಅದಲ್ವಾ? ಅವರು ಮತ್ತೆ ಸುಮ್ನೆನಾ? ಹೇಳಿ. ಪಂಪ. ಪಂಪ. ಚೆನ್ನೈ ಮಲ್ಲಿಕಾರ್ಜುನ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಚೆನ್ನ ಮಲ್ಲಿಕಾರ್ಜುನ. ಅದೇ ಗೊತ್ತಾ? ಇವರು ಬಸವಣ್ಣವ್ರ ಕಾಲು ಕೊಟ್ಟವ್ರು ಕಣೋ. ರನ್ನ. ಪಂಪ. ಜನ್ನ. ನರಸಿಂಹಮೂರ್ತಿ. ನಿಮ್ ಸರ್ ಅವರು ಕವಿಗಳು ಯಾರು? ಕುವೆಂಪು, ದಾರಾ ಬೇಂದ್ರೆ, ಮಾಸ್ತಿ, ಅಯ್ಯಂಗಾರು, ಪೂರ್ಣಚಂದ್ರ ತೇಜಸ್ವಿ, ಆಮೇಲೆ ವಿಕ್ರು ಗೋಕಾಕು. ಎಲ್ಲ ಬಾಯಟ್ ಮಾಡ್ಬಿಟ್ಟವ್ರು ಇವರು. ಕುಬೇರ. ಕುಂಬಾರ. ಕಂಬಾರ. ಎಷ್ಟು ಸಿಕ್ಕೈತಿ ಸುಮಾರು? About 200. 200. ಶಿವಕುಮಾರ್. ನಮ್ಮ ಕರ್ನಾಟಕದ 5 ಮುಖ್ಯಮಂತ್ರಿಗಳ ಹೆಸರು ಹೇಳಿ. ಸ್ವಾಮಿ. 1 ಯಡಿಯೂರಪ್ಪ. 2 ಇನ್ನೊಂದು ಯಾವ್ದು ಹೇಳಿ? ಸಿದ್ದರಾಮಯ್ಯ. ಬರ್ಲಿ. ನಿಖಿಲ್ ಕುಮಾರ್. ಎಲ್ಲಿದ್ಯಪ್ಪ? ಸಿದ್ದರಾಮಯ್ಯ. ವಿಶ್ವನಾಥ್ ಯಾರು? MLA ಅಲ್ಲ CM. ಜವಾಹರ್ಲಾಲ್ ನೆಹರು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ ಗೊತ್ತಿಲ್ಲ. ಗೆಸ್ ಮಾಡಿ. ಫ್ರೀಯಾಗಿ ಬಸ್ಸಲ್ಲೆಲ್ಲ ಓಡಾಡ್ತೀರಾ? ಸಿದ್ದರಾಮಯ್ಯ. ಒಬ್ರು ಸಿದ್ದರಾಮಯ್ಯ. ಅವ್ರೊಬ್ರು ಎಲ್ಲರ ಬೈಲು ಬರೋದು. ಮೋದಿ.
ಮೋದಿ ಗೊತ್ತಿರೋದು ಒಬ್ರು ಸಿದ್ದರಾಮಯ್ಯ ಮತ್ತೆ ನರೇಂದ್ರ ಮೋದಿ ಅಷ್ಟೇ. ಬಂಗಾರಪ್ಪ, ಹಾ. ಸಿದ್ದರಾಮಯ್ಯ, ಸರಿ ಕುಮಾರಸ್ವಾಮಿ, ಹೌದು. ಆಮೇಲೆ ಆಮೇಲೆ ನೀವ್ ಹೇಳ್ಬೇಕು. 3 ಆಯ್ತು. 3 ಇನ್ನೆರಡು ಯೋಚನೆ ಮಾಡಿ. ದೇವೇಗೌಡ. ಅವ್ರ ಯಾವಾಗಾದ್ರು ಅವ್ರ ಆಗಿಲ್ಲ. ಮತ್ತೆ ಅವ್ರದ್ದು ಸುಮ್ನೆ ತಗೊಳತಾ? ದೇವೇಗೌಡ ಅಲ್ಲ, ಎಸ್ ನಿಜ್ಲಿಂಗಪ್ಪ. ಹೌದು. ಆಮೇಲೆ ಬಿಡೋಣ ಸಾಕು, ನೀನ್ ಇನ್ನೊಬ್ರದ್ದು ಹೇಳ್ಬಿಡೋಣ ಲಾಸ್ಟ್. ಯಡಿಯೂರಪ್ಪ. ಈಸಿ ಕ್ವಶನ್ ಬರ ಇದು. ಈಸಿ. ನಮ್ಮ ಕರ್ನಾಟಕದ ನಾಡಗೀತೆ ಯಾವುದು? ಜನಗಣಮನ. ಜನಗಣಮನ. ನೀ ಸುಮ್ನಿರಣ, ನೀನು ಬಂದಾಗ ಹೇಳ್ಬೇಕು ಅಷ್ಟೇ ಅಣ್ಣ. ಕರ್ನಾಟಕದ ಅದು ನ್ಯಾಷನಲ್ ಸಾಂಗ್ ನ್ಯಾಷನಲ್ ಸಾಂಗ್ ಹೇಳ್ತೀಯ ಅಣ್ಣ ನೀನು? ಕಾಮಿಡಿ ಮಾಡ್ರಿ. ಹೇಳೋಣ. ಒಂದೇ ಕರ್ನಾಟಕ ಮತ. ಆಮೇಲೆ ಒಂದೇ ಕರ್ನಾಟಕ ಮತ್ತೆ ಆಮೇಲೆ ಎಷ್ಟಿರ್ಬೋದು ಅಂದಾಜು ನಾಡಗೀತೆ? ಅಚ್ಚೇವು ಕನ್ನಡದ ದೀಪ. ಆಮೇಲೆ ಸಿಡಿಯ ದೀಪ. ಅದೊಂದೇ ಮಾತಾರಮ್ಮ. ರಾಷ್ಟ್ರಗೀತೆ ಯಾವುದು? ನಾನು ಹೇಳ ಬ್ರೋ, ಜಯ ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಅಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡಕ್ ಬಂದ್ರು ಮಾತಾಡದೆ ಸ್ಟ್ಯಾಂಡರ್ಡ್ ತೋರಿಸ್ತಾರಲ್ಲ, ಅವ್ರಿಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಕ್ಯಾನ್ವಸ್ ಮಕ್ಕಳಿಗೆ ಆಮೇಲೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕು. ಕರ್ನಾಟಕದಲ್ಲಿ ಹುಟ್ಟಿ ಅಂತಂದ್ರೆ ಇವಾಗ ಬೇರೆ ಕಡೆಯಿಂದ ಬಂದಿರ್ತಾರೆ, ಕನ್ನಡ ಗೊತ್ತಿದ್ರು ಕನ್ನಡ ಮಾತಾಡೋದಿಲ್ಲ, ಗೊತ್ತಿದ್ರು ಮಾತಾಡೋದಿಲ್ಲ. ಅವ್ರಿಗೆ ಚೆನ್ನಾಗಿ ಕೊಡ್ಬೇಕು. ಯಾರಿಗೆಲ್ಲ ಹೊಡೆದಿದ್ದೀರಾ? ನಮ್ಗೆ ಯಾರು ಒಂದ್ಸಲ ಸಿಕ್ಕಿಲ್ಲ. ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾರ? ಸಿಕ್ಕುದ್ರೆ ಹೊಡಿ. ನಾಚಿಕೆ ಮಾನ ಮರ್ಯಾದೆ 3 ಬಿಟ್ಟು ನಿಂತಿರೋರು ಅಷ್ಟೇ. ಅಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ ಅಂತ? ಅವರು ಅದೇ ಒಂದ್ ನಿಮಿಷ ಭಾಷೆ ಮಾತಾಡೋದಲ್ವಾ, ಇಲ್ಲಿಂದ ಫಸ್ಟ್ ಓಡಿಸ್ಬೇಕು. ಕರೆಕ್ಟ್. ಫಸ್ಟ್ ಆಫ್ ಆಲ್ ಕನ್ನಡ ಮಾತಾಡಕ್ಕೆ ಗಾಂಚಲಿ ಮಾಡೋರ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ಇಂಗ್ಲಿಷೇ ಮಾತಾಡ್ಬೇಕು ಅಂತ ಇದ್ ಮಾಡ್ತಾರಲ್ಲ, ಇಂಗ್ಲಿಷ್ ಡೈಲಿ ಎಷ್ಟು ಮಾತಾಡ್ತಾರೋ ಅಷ್ಟು ಫೈನ್ ಕಟ್ಲಿ, ಆಮೇಲೆ ಮಾತಾಡ್ಲಿ. ಕರ್ನಾಟಕ ಯಾಕೆ ಮಾತಾಡ್ಬಾರ್ದು? ಹಂಗಿದ್ರೆ ನಾವೇನಕ್ಕೆ ಫಸ್ಟ್ ನಾವ್ ಮಾಡೋ ತಪ್ಪೇನಂದ್ರೆ ಅವ್ರ ಹತ್ರ ನಾವು ಹೋಗಿ ಅವ್ರ ಭಾಷೆಯಲ್ಲಿ ಮಾತಾಡ್ಬಾರ್ದು. ನಾವು ಅವ್ರು ಎಷ್ಟೇ ಭಾಷೆಯಲ್ಲಿ ಮಾತಾಡಿದ್ರು ನಾವು ಕನ್ನಡದಲ್ಲೇ ಮಾತಾಡ್ಬೇಕು. ಯಾಕಂದ್ರೆ ನಾವು ಕರ್ನಾಟಕದವ್ರು, ನಾವು ಕನ್ನಡನ ಬಿಟ್ಕೊಡಲ್ಲ. ಇದೇ ಜಲ ಇದೇ ನೆಲದಲ್ಲಿ ಅವ್ರು ಬದುಕ್ತವ್ರೆ ಅಂದ್ಮೇಲೆ ಅವ್ರು ಕರ್ಲೇಬೇಕು ಕನ್ನಡನ ಅಷ್ಟೇ. ಫಸ್ಟ್ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಕೊಡೋ ತರ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವೇ ಹೇಳ್ಕೊಟ್ಟು ಕನ್ನಡ ಮಾತಾಡೋಷ್ಟು. ಇವಾಗ ನಮ್ಮ ಕರ್ನಾಟಕದಲ್ಲಿ ಇರೋರು ಇವಾಗ ಬೇರೆ ಭಾಷೆ ಅವ್ರು ಬಂದಿರ್ತಾರಲ್ವಾ, ಅವ್ರಿಗೆ ಹೇಳ್ಕೊಡ್ತಾರೆ ಹೆಂಗೆ? ಹೇಳ್ಕೊಡ್ತಾರೆ. ಕನ್ನಡದವ್ರು ವಿಶಾಲ ಹೃದಯದವರು, ಕನ್ನಡ ಹೇಳ್ಕೊಡಲ್ಲ ಅಂತಾರ. ಕನ್ನಡ ಭಾಷೆ ಹೇಳ್ಕೊಟ್ರು ಕೂಡ ಅವರು ಮಾತಾಡೋಣ ಅಂತಂದವ್ರಿಗೆ ಏನ್ ಹೇಳ್ತೀರಾ ಅಂತ? ಅವ್ರಿಗೆ ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ತಾ ಇದ್ರೆ ಅವರೇ ಕಲಿತಾರೆ. ಸೊ ಅವರಿಗೆ ಅದರಿಂದ ಅರ್ಥ ಆಗುತ್ತೆ. ತುಂಬಾ ನಮ್ಮ ಆಟೋದವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾವ್ದಾವ್ದೋ ಕಂಟ್ರಿಯಿಂದ ಮಾತಾಡಿ ನಮ್ಮ ಆಟೋ ಡ್ರೈವರ್ಗೆ ಅವಾಜ್ಗಳಾಗ್ತಾರೆ. ಅವ್ರಿಗೆ ಇಷ್ಟೇ ಹೇಳೋದು, ಎಲ್ಲಿಂದನೋ ಬರ್ತಾರೆ, ದುಮ್ಕೊಂಡು ಬಂದ್ವಾ ಕೆಲಸ ಮಾಡೋದ್ವಾ ಮುಡುದ್ವಾ ಅಂತ ಹೋಗ್ಬೇಕು ಹೊರತು ನಮ್ ಕರ್ನಾಟಕದವರು, ನಮ್ ಕನ್ನಡದ ಆಟೋದವ್ರಾಗ್ಲಿ ಏನಾದ್ರು ಡ್ರೈವರ್ಸ್ಗಳಾಗ್ಲಿ ಅವ್ರ ಹತ್ರ ಮಾತಾಡಿದ್ರೆ ಎಡ ಹೊಡೆದ್ ಮಲಗ್ಸೋದೆ, ಜಾಸ್ತಿ ಮಾತಾಡಲ್ಲ ಅಷ್ಟೇ. ನಾನೇನ್ ಹೇಳಲ್ಲ ಬ್ರೋ, ಕನ್ನಡ ಮಾತಾಡ್ಬೇಕು. ಅವ್ರು ಹಿಂದಿದವ್ರು ಇದ್ರೆ ತಿಳಿಸಿ ಹೇಳ್ಕೊಡ್ಬೇಕು, ಅವ್ರಿಗೂ ಕನ್ನಡ ಹೇಳ್ಕೊಡ್ಬೇಕು. ಹಂಗೂ ಗಾಂಚಲಿ ಮಾಡೋರ್ಗೆ ಹೊಡೆದ್ ಮೂಲೆ ಕೂರ್ಸ್ಬೇಕು ಅಷ್ಟೇ ಬ್ರೋ. ಇವಾಗ ಅವರು ಬಂದ್ರೆ ಏನ್ ಮಾಡ್ತೀರಾ ಅಂತಂದು ಇವಾಗ ನಿಮ್ಮ ಹತ್ರ ಹೇಳ್ಕೊಡ್ತೀವಿ, ಮಾತಾಡಲ್ಲ ನಾನು. ಗೊತ್ತಾಯ್ತು. ಅದು ಅವರು ಗಾಂಚಲಿಯಲ್ಲಿ ಮಾತಾಡ್ತಾರೆ, ಕುಂತ್ಬಿಟ್ಟು ನೀಟಾಗಿ ಹೇಳ್ಬೇಕು. ಯಾವ ತರ? ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದಲ್ಲಿ ಮಾತಾಡೋಣ, ಏನ್ ಮಾಡ್ಬೇಕು? ನೀನ್ ಹೇಳ್ಬೇಕಣ್ಣ. ಕನ್ನಡ ಪ್ರೇಮ ಆಯ್ತನ್ರಿ ಇವ್ನು ತಮಿಳು, ನಾನು ಇಂಗ್ಲಿಷ್ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡ್ಬೇಕು. ಹೌದು, ಇವಾಗ ಮಾತಾಡಲ್ಲ ಯಾವ ಅಂತಂತಾರಲ್ಲ, ಜಾಗದಲ್ಲಿ ಯಾವ ಭಾಷೆ ಮಾತಾಡ್ಬೇಕು ಅದ್ರ ಜಾಗದಲ್ಲಿ ಅದೇ ಭಾಷೆ ಮಾತಾಡ್ಬೇಕು. ಇವಾಗ ಮಾತಾಡಲ್ಲ ಅಂತಂತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ? ಏನ್ ಪಡಿಸ್ಬೇಕು? ಓಡಿಸ್ಬೇಕು. ಎಲ್ಲಿಗೆ? ಯಾವ ರಾಜ್ಯಕ್ಕೆ ಓಡಿಸ್ಬೇಕು. ಅನ್ನ ತಿನ್ನಕ್ಬೇಕು, ಮತ್ತೆ ಕನ್ನಡ ಜಾಗ ಬೇಕು, ಮತ್ತೆ ಕನ್ನಡ ಯಾಕೆ ಬೇಡ ಅವರಿಗೆ, ಅದಕ್ಕೆ ಹೇಳ್ತಾ ಇದೀನಿ, ಕನ್ನಡ ಕಲೀರಿ, ಎಲ್ಲರಿಗೂ ಕಲಿಸಿ. ಸೊ ಗೈಸ್, ಆನ್ಸರ್ನೆಲ್ಲ ಹೆಂಗ್ ಮಾಡಿದ್ರು ಅಂತ ನೀವೇ ನೋಡಿದ್ರಲ್ಲ. ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರಲ್ವಾ? ಹಾಗೆ ನಾವು ಕೇಳಿರೋ ಪ್ರಶ್ನೆಗಳಲ್ಲಿ ನಾಡ ಪ್ರಾಣಿ, ನಾಡ ಪಕ್ಷಿ ಯಾವುದು ಅಂತ ನಿಮ್ಗೆ ಏನಾದ್ರು ಗೊತ್ತಿರಲಿಲ್ಲ ಅಂತಂದ್ರೆ ಈ ಬ್ಲಾಗ್ನ ನೋಡಿ ತಿಳ್ಕೊಂಡಿರ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಹಾಗೆ ನಮ್ಮ ಕರ್ನಾಟಕದಲ್ಲಿದ್ದು ಕನ್ನಡ ಗೊತ್ತಿದ್ರು ಕೂಡ ಇಂಗ್ಲೀಷಲ್ಲಿ ಆಟಿಟ್ಯೂಡ್ ತೋರಿಸೋದು ಆ ಥರ ಏನಾದ್ರು ಇಂಜರಿ ಜನಕ್ಕೆ ನೀವೇನು ಕನ್ನಡ ಗೊತ್ತಿದ್ರು ಕೂಡ ಕನ್ನಡ ಮಾತಾಡಕ್ಕೆ ಇಂಜರಿತಾರಲ್ಲ, ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ತಿಳಿಸಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಮುಖ ಬರ್ತೀವಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ.